ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನಪ್ಪ ಇಷ್ಟು ಬೆಳಿಗ್ಗೆ ಎದ್ದು ಗ್ರೌಂಡಿಗೆ ಬಂದುಬಿಟ್ಟಿದ್ಯಾ ಅನ್ಕೊತೀರಾ? ಗ್ರೌಂಡಿಗೆ ಏನಕ್ಕೆ ಬರ್ತಾರೆ? ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ. ಸೊ ಇವತ್ತು ನಾನು ಬಂದಿರೋದನ್ನು ಅದೇ. ನಾನು ಲಾಸ್ಟ್ ಟೈಮು ಸೀಸನ್ 27 ಮಾಡಿದ್ದೆ, ಏಪ್ರಿಲ್ ಸೀಸನ್ 27. ಸೊ ಇವತ್ತು ನಮ್ಮದು ಸೀಸನ್ 33 ಇದೆ. ಸೊ ಸೀಸನ್ 33ಯಲ್ಲಿ ಏನಾಯಿತು, ಏನೇನೆಲ್ಲ ಆಯಿತು ನನಗೂ ಗೊತ್ತಿಲ್ಲ ಏನಾಗತ್ತಂತೆ. ಸೊ ನೋಡೋಣ ಏನಾಗುತ್ತೆ, ಯಾರು ಗೆಲ್ತಾರೆ ಏನು ಅಂತೆಲ್ಲ. ನೋಡಿ, ಕ್ಯಾಮ್ರಾ ಎತ್ಕೊಂಡಿದ ತಕ್ಷಣ ಕೈಲಿ ಪರಕೆ ಎತ್ಕೊಂಡು ಗುಡಿಸ್ತಾ ಇದ್ದೀರಾ ನೀವಲ್ಲ? ಹಾಂ, ಸುಮ್ಮನೆ ಕ್ಯಾಮ್ರಾ ವಿಡಿಯೋಗೋಸ್ಕರ ಗುಡಿಸ್ತಾ ಇದ್ದೀರಲ್ಲ? ಹಾಂ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಪಿಚ್ ರೆಡಿ ಮಾಡ್ದವ್ರು ನಮ್ಮ ಗಿರಿ ಅವರು. ನೋಡಿ ಫ್ರೆಂಡ್ಸ್, ಎಷ್ಟು ಬೆಳಗ್ಗೆನೆ ಬೇಗ ಬಂದವ್ರು ನಮ್ಮ ಗಿರಿ ಅವರು. ಇವನು ಆಟ ಕೊಂಡು ಊಟಕ್ಕಿಲ್ಲ. ನೀವ್ ಹೆಂಗೂ ಮಾಡಕ್ಕಾಗಲ್ಲ. ಮಾಡಿದವ್ರು ಬಂದು ಏನೋ ಒಂದು ಕಡ್ಡೆ ಅಲ್ಲಾಡಿಸ್ತಾ ಇರ್ತೀರಾ. ಯಾವ ಕಡ್ಡೆ? ಒಂದು ಕೆಲಸ, ಅದೇ ಒಂದು ಕೆಲಸ ಇಟ್ಕೊಂಡ್ ಬರ್ತೀರಾ ಇಲ್ಲಿ. ನಮ್ಮ ಆರ್ಗನೈಸರ್ ಯಾರ್ಯಾರು ಮ್ಯಾಚು? ಅಶ್ವವೇಧ ಮತ್ತೆ ಟೈಗರ್ಸ್ ಆಡ್ತವ್ರೆ. ಟೈಗರ್ಸ್ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡವ್ರೆ. ಆಲ್ರೆಡಿ ಬುಲೆಟ್ ಅನ್ನೋರು 6 ಹೊಡೆದವ್ರೆ. 3 ಬಾಲ್ ಡಾಟ್ ಆಗಿ ಸತತವಾಗಿ 1 ಬಾಲ್ 6 ಹೊಡೆದವ್ರೆ. ಬುಲೆಟ್ ಅಣ್ಣ ಬ್ಯಾಟಿಂಗ್ ನ ಮಾಡಿದ್ಯಾ ಇದರಲ್ಲಿ? ಎಣ್ಣೆ ಮಿಕ್ಸ್ ಮಾಡಿದಂಗಿದೆಯಾ? ನಿಜ ಹೇಳು. ಕಣ್ಣು ಯಾಕೆ ಕೆಂಪಗಾಗಿದೆ? ಕೆಂಪಿಗಿದೆ ಕಣ್ಣು ನೋಡು. ಹುಟ್ಟದಾಗಿಂದ ಹಂಗೇನ ಮತ್ತೆ ನೀನು ಯಾಕೆ ಕೆಂಪಿಗಿಲ್ಲ? ಲೆಗ್ ಸೈಡ್ ಅಲ್ಲಿ ಆಡಿಸು ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೀಯಾ? ಪ್ಲೀಸ್ ಕೊಡೋ ಮಚ್ಚ. ವೈಡ್ ವೈಡ್. ನಮ್ಮ ಬೌಲರು ಪಾಪ ವೈಡ್ ಹಾಕಿ ಬೇಜಾರಾಗಿ ಬೌಲಿಂಗ್ ಹಾಕ್ದಿರ ಹೋಗ್ಬಿಡ್ತವ್ರೆ. ನಿಮ್ಮ ಅಭಿಪ್ರಾಯ ಏನು ಹೇಳೋಣ? ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. It's amazing, isn't it? ಅಣ್ಣ ಬಂದಂಗೆ ವಾದ. ಯುವರ್ ಪರ್ಫಾರ್ಮೆನ್ಸ್ ವಾಟ್ ಹ್ಯಾಪನಿಂಗ್? ಅಂತ ಅವ್ರು ಹೇಳ್ತಾರೆ ಔಟ್ ಅಂತ. ಬಂದಾಗ್ಲೇ ಡಕ್ಔಟ್ ಆಗ್ತಾನೆ ನವೀನ್ ಅಂತ ಹೇಳೋದು. ಆ ಮಾತು ಉಳಿಸ್ಕೊಂಡ ನವೀನ. ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಮೂರು ಲೂಸ್ ಓವರ್ ಇದೆ. 20 ರನ್ ಆಡಿ ಸಾಕು. ವಿಕೆಟ್ ಕೊಡಬೇಡಿ. ಎಷ್ಟು 37 ಆಗಿದೆ. ಇನ್ನು 20 ಆಡಿದ್ರೆ 57 ಆಗಿದೆ. ವಿಕೆಟ್ ಕೊಡಬೇಡ. ಹಿಟ್ಟಿಂಗ್ ಅಲ್ಲ ಕಣ. ರಾಜ ಮಂಜು ಎಲ್ಲ ಬರ್ತದೆ. 2 ಇಕ್ತೀನಿ ಇವತ್ತು. ದ ಬೌಲರ್ ಈಸ್ ಬ್ಯಾಕ್. ಫಸ್ಟ್ ಓವರ್ 5 ವೈಡ್ ಹಾಕಿ ವಾಪಸ್ ಹೋಗ್ಬಿಟ್ರಿ. ಈ ಸರಿ ಎಷ್ಟು ವೈಡ್ ಹಾಕ್ತೀರಾ? 2 ವೈಡ್ ಹಾಕ್ತೀರಾ? ವೈಟ್ ಬಾಲರ್ ಅಂತ ಕೊಟ್ಟಾಗ ಮರ್ಯಾದೆ ಉಳಿಸ್ಕೋಬೇಕಲ್ಲ. ವೈಡ್. ಹೇಳ್ದಂಗೆ ಒಂದು ವೈಡ್ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ.
ನವೀನಣ್ಣ ಎಷ್ಟು ಹೊಡೆದ್ರಿ? 54 ನಂದು 0. ಫ್ಲವರು 55 ರನ್ ಬೇಕಾ ಟಾರ್ಗೆಟು? 55 ಹಾಂ ವಿಲ್ ವಿನ್. ಪಕ್ಕನಾ? ಫೀಲ್ಡಿಂಗ್ ಮಾಡಿದವ್ರು ವಾಪಸ್ ಬಂದೇ ಇಲ್ಲ. ಹಾಂ. ಆಗ್ಲೇ ಫೀಲ್ಡಿಂಗ್ ನಮಗೆ ಅಡ್ಡ ಬರ್ತಾವ್ರು ಹಂಗೆ. ಯಾಕೆ? ಹೇಳಿ ಹಾಂ ಗಾಬರಿ ಇಟ್ಬಿಟ್ಟು ಹಾಂ. ಬೇಗ ಔಟ್ ಮಾಡ್ಬೋದು ಬ್ಯಾಟ್ಸ್ಮನ್ ಎಲ್ಲ. ಅದಕ್ಕೇನೆ ಸೊ ಈ ಪ್ಲಾನ್ ಯಾರ್ದು? ಇದು ನವೀನ್ ಅಂಕಲ್ ಹೇಳಿ ಅಣ್ಣ ಏನು? ಥ್ಯಾಂಕ್ ಯು ನವೀನ. ಒಂದು ಪಪ್ಪಿ ಕೊಡಿ. 7 ವೈಡ 7 ಟೋಟಲ್ 7 ವೈಡು ಕಂಟಿನ್ಯೂ 5. ನಮ್ದೇನೋ ಕಾಲ್ ಬಂತು ಅಂತ ಡಿಸ್ಟರ್ಬ್ ಆಯ್ತು. ಡಕ್ ಮಾಸ್ಟರ್ ನವೀನ್ ಅವರು ಟೂರ್ನಿಮೆಂಟ್ ಅಲ್ಲಿ. ಹಾಂ ಆಮೇಲೆ ಬೆಸ್ಟ್ ವೈಡ್ ಬಾಲರ್ ಬಂದ್ಬಿಟ್ಟು ಗುಂಡ ಅವರು 5 ವೈಡ್ ಹಾಕಿ ಬಾಲರ್ ಚೇಂಜ್ ಆದ ಫಸ್ಟ್ ಬಾಲರ್ ಗುಂಡ. ಹಾಂ ನೆಕ್ಸ್ಟ್ ಓವರ್ ಬಂದು ಮತ್ತೆ 2 ವೈಡ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ. ಈ ತರ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಲೆಜೆಂಡ್ರಿ ಬೌಲರ್ ಅವರು. ನಮಗೆ ಒಂದು APL 33 ಸೀಸನ್ ಆಡಿದ್ವಿ. ಅವ್ರು ಆಲ್ಮೋಸ್ಟ್ ಒಂದು 150ರಿಂದ 200 ವೈಡ್ ಹಾಕಿರ್ಬೋದು. ಅಂದರೆ ಬರೀ ಅಷ್ಟೇನಾ? ಕ್ರಿಕೆಟರ್ಸಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಗೊತ್ತಾಗುತ್ತೆ. ವೈಡ್ಗೆ ಏನಾದ್ರು ಪ್ರೈಸ್ ಗೀಸ್ ಇದ್ದಿದ್ರೆ ಗುಂಡ ಅವ್ರಿಗೆ ಫಸ್ಟ್ ಬರ್ತಾ ಇತ್ತು. ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ಸ್. ಶಾರ್ಟ್ ಬ್ರೇಕ್. ಪ್ರೇಕ್ಷಕರು ಮೈದಾನದಿಂದ ಹೊರಗೆ ಹೋಗುತ್ತಿರುವ ಕಾರಣದಿಂದ ಒಂದು ಸಣ್ಣ ಬ್ರೇಕ್ ಕೊಡಲಾಗಿದೆ. ಮಿಸ್ ಆಗೋರ್ಗೆ ಏನಾದರೂ ಬಾಲ್ ಬಿದ್ದರೆ ನಮ್ಮ ಕತೆ ಮುಗಿದು ಆಡಕ್ಕೆ ಬಿಡಲ್ಲ ಅನ್ನೋ ರೀಸನ್ಗೆ ಅಷ್ಟೇ. ಬೌಲರ್ ಅಂಡರ್ ಪ್ರೆಷರ್. ನೋಡೋಣ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಬಾಲ್ಗೆ 13 ರನ್. 13 ಇವರು ಹೊಡಿತಾರೆ. ಇವರು ಹೊಡಿತಾರೆ. ಬಾಲ್ 6 ರನ್ ಬೇಕಿತ್ತು. ಒಂದು ಓವರಲ್ಲಿ ಬರೀ 3 ರನ್ ಕೊಟ್ಟವ್ರೆ. ಸೊ 12 ಬಾಲ್ 3 ರನ್ ಬೇಕು. 2 ವಿಕೆಟ್ ಏನಾದರೂ ಬಿತ್ತು ಅಂದರೆ ಇವ್ರ ಕತೆ ಗೋವಿಂದ. ಖಂಡಿತ ನಾನು ಸಿಂಗಲ್ ಆಡ್ತೀನಿ. ಗೊತ್ತು ನಾನು ಗೆಲ್ತೀನಿ. ಅಲ್ಲ ನೀವು ನಾನ್ ಸ್ಟ್ರೈಕಲ್ಲಿ ಉಳ್ಕೊಂಡ್ರೆ ಏನು ಮಾಡ್ತೀರಾ? ಏನಿಲ್ಲ, ನಾನು ಆಡಿಸ್ತೀನಿ. ನೋಡೋಣ ಏನಾಗತ್ತೋ. ವಿಕೆಟ್ ಹೋಗಿಲ್ಲಪ್ಪ ನಮ್ದು ಮ್ಯಾಚ್. ಥ್ಯಾಂಕ್ ಯು ಫಾರ್ ಗಿರಿ ಕ್ಯಾಪ್ಟನ್ ಮಾಡಿಸಿದ್ಕೆ. ನಾನು ಆಗಲ್ಲ ಅಂದಿದ್ದೆ, ಈ ಟೆನ್ಷನ್ ಬೇಡ ಅಂತ ಅದಕ್ಕೆ. ಯಾರೋ ಸ್ಟಾರ್ಟಿಂಗ್ ಏನೋ ಡೈಲಾಗ್ ಹೊಡೆದಿದ್ರೆ ಹಾಂ ನೀವೇನಕ್ಕೆ ಹೋದ್ ಲಾಸ್ಟ್ವರೆಗೂ ಬೌಲಿಂಗ್ ಬಂದಿಲ್ಲ? ಓ ಕ್ಯಾಪ್ಟನ್ ಕೊಟ್ಟಿಲ್ವಾ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಆದ್ರೆ ನೀವು ಪ್ರತಿ ಸತಿ ನಾವು ಹೇಳ್ದಂಗೆ ಆಪೋಸಿಟ್ ಟೀಮ್ಗೆ ಆಡ್ತೀರಾ. ಫಸ್ಟ್ 2 ಮ್ಯಾಚ್ ಆಪೋಸಿಟ್ ಟೀಮ್ಗೆ ಆಡಿದ್ರೆ ನೆಕ್ಸ್ಟ್ ನಮ್ಮ ಟೀಮ್ಗೆ ಆಡ್ತೀನಿ ಪಕ್ಕ. ಜೊತೆಗೆ NI ಟೈಮು ಮ್ಯಾಚ್ ಮುಗಿದ ತಕ್ಷಣ ಹೋಗ್ತೀಯಲ್ಲ, ಬಿರಿಯಾನಿ ಕಾಯ್ತಿದ್ಯಾ? ಈಗ ಅರ್ಥ ಆಯ್ತು ನಮ್ಗೆ. ಸೀಸನ್
ಮ್ಯಾಚಸ್ ಎಲ್ಲ ಮ್ಯಾಚಸ್ ಗಾಡಿ ಪ್ರತಿಯೊಂದು ಈ ಸೀಸನ್ ಡಾಮಿನೇಟ್ ಮಾಡಿ ಎಷ್ಟು ಫೀಲ್ಡರ್ ಇವರು ಪುಣೆ ವೈಡ್ ಹಾಕಿರೋದಕ್ಕೂ ಶಾಲು ಹಾಕಿರೋದು ನಮ್ದು ಜಸ್ಟ್ ಮಿಸ್ ಸೆಮಿಫೈನಲ್ಸ್ ಹೋಗ್ಬಿಟ್ವಿ. ಜಸ್ಟ್ ಮಿಸ್ ಅಲ್ಲ ಸೆಮಿಫೈನಲ್ ಅಲ್ಲ ಅದು ಲೀಗ್ ಮ್ಯಾಚಸ್ ಅಲ್ಲಿ ಸೋತಿರೋ ಕ್ಯಾಪ್ಟನ್. ನಮ್ ಕತೆ ಮುಗೀತು. ಸೊ ನೆಕ್ಸ್ಟ್ ಕಷ್ಟ ಬಿಟ್ಟು ನವೀನ್ ಅಣ್ಣ ಬಂದ್ಬಿಟ್ಟು ಸರಿ ಪಾಪ ಇವ್ರಿಗೆ ಆಡಿದ್ರು. ಗೆದ್ದವ್ರೆ ಅವ್ರ ಟೀಮ್ ಕ್ಯಾಪ್ಟನ್ ಇವ್ರ ಸೈಡ್ ಆಡಿದ್ರು. ನವೀನ್ ಅಣ್ಣ ಇವ್ರ ಸೈಡ್ ಆಡಿದ್ರು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಏನ್ ಮೋಸ ಮಾಡಿದ್ದೆ? ಈ ಟ್ರೋಫಿನ ಕ್ಯಾಪ್ಟನ್ ಆಗಲ್ಲ ಅಂತ ಕೊನೆ ಕ್ಯಾಪ್ಟನ್ ಆಗಿ ಟ್ರೋಫಿ ಮನೆಗೆ ತಗೊಂಡು ಹೋಗ್ತಿರುವಂತ ಗುಂಡಣ್ಣ ನಿಮ್ಗೆ ಕಂಗ್ರಾಚುಲೇಷನ್. ಹೊಡಿರಪ್ಪ, ಏನ್ ಸುಮ್ಮನೆ ನೋಡ್ಕೊಂಡು ಅವರೇ ಬಂದು ಇನಿಷಿಯೇಷನ್ ತಗೊಂಡು ಈ ಸೀಸನ್ ಆರ್ಗನೈಸಿಂಗ್ ಮಾಡಿರುವಂತ ಸತೀಶ್ ಅಣ್ಣ ಅವರಿಗೆ ಸನ್ಮಾನ ಮಾಡ್ತಾರೆ. ಇಂಪಾರ್ಟೆಂಟ್ ಮ್ಯಾಟ್ರಪ್ಪ ಪಾಪ. ಲಾಸ್ಟ್ 3-4 ಸೀಸನ್ ಇಂದ ಪಾಪ ಬುಲೆಟ್ ಅಣ್ಣ ಸೋತಿರೋ ದುಡ್ಡಲ್ಲಿ ಒಂದು ಸೈಡ್ ಬರ್ತಿತ್ತು. ಸಪೋರ್ಟ್ ಮಾಡಿದ್ಕೆ ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಆಡಿದ್ದೀರಾ. ಎಸ್ಪೆಷಲಿ ನನ್ನ ಮುನಿ ಎಲ್ಲ ಮ್ಯಾಚು ಚೆನ್ನಾಗಿ ಆಡಿದ್ದಾನೆ. ಪರ್ಫಾರ್ಮೆನ್ಸ್ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಎಲ್ಲ ಚೆನ್ನಾಗಿ ಆಡಿದ್ದೀವಿ. ಫಸ್ಟು ಒಂದು ಡಿಸಿಷನ್ ತಗೋಬೇಕಾದ್ರೆ ಎಲ್ಲ ಚೆನ್ನಾಗಿ ಡಿಸಿಷನ್ ಮಾಡ್ಬಿಟ್ಟು ಎಲ್ಲ ನೀಟಾಗಿ ಆಡಿದ್ವಿ. ಸಂತೋಷ ಆಯ್ತು. ಸಂತೋಷ ಆಯ್ತು. ಒಳ್ಳೇದಾದ್ರೆ ದೇವರು ಕ್ಯಾಪ್ಟನ್ ಮಾಡಿದ್ರೆ ನಿಮ್ಗೆ ಯಾರಿಗೂ ಕಪ್ ಸಿಗಲ್ಲ. ಅಣ್ಣ ನೀವು ಜಸ್ಟ್ ಕಪ್ ಗೆದ್ದೀರಾ, ನಾವೆಲ್ಲರೂ ಮನ್ಸು ಗೆದ್ದಿದ್ದೀವಿ. ನಾವು ಎಲ್ಲರೂ ಮನ್ಸು ಗೆದ್ಮೇಲೆ ಬೇರೆಯವ್ರ ಮನಸ್ಸಲ್ಲಿ ಹಾಕಿಲ್ಲ, ನಾವು ನಮ್ಮ ಮನಸ್ಸು ನಾವು ಗೆದ್ದಿಲ್ಲ. ಅಲ್ಲ, ಅಷ್ಟು 2-3 ವಾರದಿಂದ ಸಖತ್ತಾಗಿ ಆಡ್ತಾ ಇದ್ರು. ಈ ವಾರ ಸರಿಯಾಗಿ ಹೊಡಿತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಟೀಮಲ್ಲಿ. ಅಲ್ಲಿ ಬ್ಯಾಟಿಂಗಲ್ಲಿ ಏನು ಹೊಡಿಯೋಕ್ಕಾಗದೆ ಇಲ್ಲಿ ಬಿರಿಯಾನಿ ಬರೆಸ್ತವ್ರೆ.